ಸೊ ಹಾಗಾಗಿ ತುಂಬ ಜನ ಆ ಪ್ರಶ್ನೆನ ಮಾಡ್ತಾ ಇರ್ತೀರಾ. ಸೊ ನಾನು ಕೂಡ ತುಂಬ ಸಲ ಹೇಳ್ತಾ ಇರ್ತೀನಿ, ಸೊ ನೀವು ಎಷ್ಟೇ ದೊಡ್ಡ ಅಚೀವ್ಮೆಂಟ್ಸ್ನ, ದೊಡ್ಡ ರ್ಯಾಂಕ್ಗಳನ್ನ, ದೊಡ್ಡ ಪ್ರಮೋಷನ್ಸ್ಗಳನ್ನ ಈ ಒಂದು ಇಂಡಸ್ಟ್ರಿ ಒಳಗಡೆ ತೊಗೊಂಡಿದ್ರೂ ಕೂಡ, ನೀವು ಎಷ್ಟೇ ಟಾಪ್ ಲೀಡರ್ ಆಗಿದ್ರೂ ಕೂಡ, ನೀವು ಗ್ರೌಂಡಲ್ಲಿರೋದು ತುಂಬ ಅವಶ್ಯಕತೆ ಇದೆ ಲೀಡರ್ಸ್. ನೀವು ತುಂಬ ಅಂದರೆ ತುಂಬ ಗ್ರೌಂಡಲ್ಲಿ ಇರಲೇಬೇಕು. ಯಾಕಂದರೆ ಜಸ್ಟ್ ಇಮ್ಯಾಜಿನ್ ಮಾಡಿ, ನೀವು ಒನ್ ಟೈಮಲ್ಲಿ ಬಿಗಿನರ್ ಆಗಿ ಈ ಇಂಡಸ್ಟ್ರಿಯಲ್ಲಿ ಜರ್ನಿ ಸ್ಟಾರ್ಟ್ ಮಾಡಿದಾಗ ನಿಮಗೆ ತುಂಬ ಕಷ್ಟ ಆಗಿದೆ. ಇನ್ವಿಟೇಷನ್ಸಲ್ಲಿ ಆಗಿರ್ಬೋದು, ಒಂದು ಟೀಮ್ನ ಬಿಲ್ಡ್ ಮಾಡೋದಾಗಿರ್ಬೋದು, ಒಂದು ಎಂಫಾರ್ನ ಕಟ್ಟೋದಾಗಿರ್ಬೋದು, ಪ್ರತಿಯೊಂದರಲ್ಲಿ ಕಷ್ಟ ಆಗಿದೆ. ಜೊತೆಗೆ ನಿಮಗೆ ಮೆಂಟರ್ಸ್ ಇರಲಿಲ್ಲ. ಸೊ ಈ ಜಸ್ಟ್ ಇಮ್ಯಾಜಿನ್ ಮಾಡೋಣ, ಇವತ್ತು ನಾವು ಅಷ್ಟೆಲ್ಲ ಜ್ಞಾನ ಭಂಡಾರನ ತೊಗೊಂಡಿರ್ತೀವಿ ಅಂದಮೇಲೆ, ಟಾಪ್ ಅಚೀವ್ಮೆಂಟ್ ಮಾಡ್ಕೊಂಡಾಗ ನಾವು ಯಾಕೆ ಗ್ರೌಂಡಲ್ಲಿ ಇಳಿದು ಅದನ್ನೆಲ್ಲವನ್ನು ಕೊಡಬಾರ್ದು? ಅದೇ ನಾಲೆಜನ್ನು ನಮ್ಮ ಟೀಮಲ್ಲಿ ಕೊಟ್ಟರೆ ಇವಾಗ ಏನು ಬಂದಿದಾರಲ್ಲ ಬಿಗ್ನರ್ಸ್, ಅವ್ರು ಇಮಿಡಿಯೇಟ್ಲಿ ಬೂಸ್ಟ್ ಆಗ್ತಾರೆ. ಇಮಿಡಿಯೇಟ್ಲಿ ಕಂಪ್ನಿ ಬಿಸ್ನೆಸ್ ಬೂಸ್ಟ್ ಆಗುತ್ತೆ. ಡೆಫಿನೆಟ್ಲಿ ನಾವು ಟಾಪ್ ಅಚೀವ್ಮೆಂಟ್ ಅನ್ನೋದನ್ನು ಮಾಡ್ಕೋತೀವಿ. ಸೊ ಅವ್ರಿಗೆ ಎಂಜಾಯ್ಮೆಂಟ್ ಕೊಡಬೇಕು. ಅವ್ರೇನೋ ಹೋಟೆಲ್ ಮೀಟಿಂಗ್ ಕೇಳ್ತಾರ, ಅವ್ರು ಕೇಳೋದಲ್ಲ ರೀ, ನಾವು ಅವ್ರಿಗೆ ಡೇಟ್ ಕೊಡಬೇಕು. ಈ ಡೇಟಿಗೆ ನಿಮ್ಗೊಂದು ಬಿಸ್ನೆಸ್ ಮೀಟಿಂಗ್ ಇದೆ ಅಂತೇಳಿ ಅವ್ರು ಕೇಳೋದಲ್ಲ ರೀ, ನಾವು ಅಡ್ವಾನ್ಸ್ ಪ್ಲ್ಯಾನ್ ಮಾಡಿ ಇಡಬೇಕು. ಈ ಕ್ವಾರ್ಟರಲ್ಲಿ ಇದೊಂದು ಟ್ರಿಪ್ ಇದೆ ಅಂತ ಹೇಳ್ಬಿಟ್ಟು ಜಿಪ್ಪುಣತನ ಮಾಡಬಾರ್ದು. ಜಿಪ್ಪುಣತನ ಮಾಡೋಕ್ಕೆ ಹೋಗಬೇಡಿ. ನೀವು ಇವತ್ತು ಜಿಪ್ಪುಣತನ ಮಾಡಿದ್ರೆ ನಾಳೆ ನಿಮ್ಮ ಕೆಳಗಡೆ ಇರೋ ಒಬ್ಬನೇ ಒಬ್ಬ ಖಂಡಿತ ಯಾರು ಕೂಡ ಕೆಳಗಡೆ ನಮ್ಮ ಅನುಯಾಯಿಗಳ ಥರ ಇರಲ್ಲ. ಈ ಮಾರ್ಕೆಟಲ್ಲಿ ಒಂದು ದಿನ ಬರ್ತದೆ ಟೈಮು, ದೊಡ್ಡ ಸ್ಟೇಜ್ ಮೇಲೆ ನಿಂತು ಕ್ಯಾಕರ್ಸ್ ಹೋಗಿದ್ಬಿಟ್ಟು ಅಂದರೆ ಮರ್ಯಾದೆ ಏನು ಉಳಿಯಲ್ಲ. ಸೊ ಅದು ಆಗಬಾರ್ದಂದ್ರೆ ಇವತ್ತು ನೀವು ಟೀಮ್ ಕೇಳೋಕ್ಕಿಂತ ಮುಂಚೆನೇ ಎಲ್ಲ ಕೊಡುವಂಥವ್ರು ಆಗ್ರಿ, ನಾಳೆ ಬರುತ್ತೆ.